ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮುಂದಿನ ತಿಂಗಳು ಅಣ್ಣನ ಮಗನ ಮದುವೆ ಕಣೆ. 4 ದಿನ ಮೊದಲೇ ಹೋಗಬೇಕು. ನೀವು ಬೇಕಾದರೆ ತಿಂಗಳು ಮೊದಲೇ ಹೋಗಿ, ನಾನು ಮಾತ್ರ ಮದುವೆ ದಿನ ಬೆಳಗ್ಗೆನೇ ಬರೋದು. ನಿಮ್ಮ ಅತ್ತಿಗೆ ಆಡೋ ಆಟಗಳನ್ನು ನೋಡಿದರೆ ಮೈಯೆಲ್ಲ ಉರಿಯುತ್ತೆ. ಆಹಾ, ನಿಮ್ಮ ಅಕ್ಕನ ಮಗಳ ಮದುವೆಯಲ್ಲಿ ನಿನಗೇನು ಕಿರೀಟ ಹಾಕಿದ್ರಾ? 1 ವಾರದಿಂದ ಅಲ್ಲೇ ವಕ್ಕರಿಸಿದ್ದೆ. ಎಷ್ಟಂದ್ರೂ ನಿಮ್ಮಮ್ಮ ಕಲಿಸಿರೋ ದುರ್ಬುದ್ಧಿ ಎಲ್ಲಿ ಬಿಡ್ತೀಯ? ಇನ್ನು ನಿಮ್ಮಪ್ಪನೋ ಕೆಲಸಕ್ಕೆ ಬಾರ್ದವನು. ನನ್ನ ತವರು ಮನೆ ಬಗೆಗೆ ನೀವೇನ್ರಿ ಹೇಳೋದು? ನಿಮ್ಮಪ್ಪ 3 ಹೊತ್ತು ಇಸ್ಪೀಟ್ ಆಡ್ಕೊಂಡು ಬಿದ್ದಿರ್ತಾರಲ್ವಾ? ನಿಮ್ಮಮ್ಮ ಕ್ಲಬ್ಬು ಗಿಬ್ಬು ಅಂತ ಊರೆಲ್ಲ ಸುತ್ತಾಡ್ತಾಳೆ. ಅದು ಯಾವ ಕರ್ಮಕ್ಕೆ ನಿಮ್ಮನ್ನ ಮದುವೆ ಅದನ್ನೋ ಏನೋ ಗೊತ್ತಿಲ್ಲ. ಎಂತೆಂತಹ ವರಗಳು ಬಂದಿತ್ತು ನನಗೆ ಅಂತೀರಿ? ಎಲ್ಲ ನನ್ನ ಹಣೆ ಬರಹ. ನಮ್ಮನೆಯವರ ಬಗ್ಗೆ ನೀನೇನೇ ಹೇಳೋದು? ನೀನು ಕಟ್ಕೊಂಡು ನಾನು ಪಟ್ಟಿರೋ ಸುಖ ಅಷ್ಟಲ್ಲೇ ಇದೆ. ಗುಡುಗು ಸಿಡಿಲು ಮಳೆ ಧಾರಾಕಾರವಾಗಿ ಕಣ್ಣೀರು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೆಯುವಂಥ ಕಥೆ. ದಾಂಪತ್ಯ ಅಂತ ಹೇಳುತ್ತಂದರೆ ವಾಸ್ತವದಲ್ಲಿ ಏನು? ದಾಂಪತ್ಯ ಅನ್ನೋದು ಒಂದು ವರವೇ ಅಥವಾ ಒಂದು ಶಾಪವೇ? ದಾಂಪತ್ಯದಲ್ಲಿ ಯಾಕೆ ಭಿನ್ನಾಭಿಪ್ರಾಯ ಬರುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಹಳ 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 ಕಷ್ಟ. ಸಮರಸದ ದಾಂಪತ್ಯ, ಸಂತೃಪ್ತ ವೈವಾಹಿಕ ಜೀವನದ ಒಳನೋಟಗಳು. ನಡಹಳ್ಳಿ ವಸಂತ್ ಅವರು ತುಂಬ ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಾರೆ ನಮಗೆ. ತುಂಬ ಒಳ್ಳೆಯ ಪುಸ್ತಕ. 85 ಅಧ್ಯಾಯಗಳಿವೆ. ಪ್ರತಿಯೊಂದು ಅಧ್ಯಾಯವೂ ಬಹುಪಾಲು ಈ ರೀತಿ ಸಂಭಾಷಣೆಯಿಂದ ಆರಂಭವಾಗುತ್ತೆ. ಎಲ್ಲರ ಮನೆಯಲ್ಲಿ ನಡೆಯುವಂಥದ್ದೇ. ನಂತರ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ತಪ್ಪು ಯಾರ್ದು ಅನ್ನೋದನ್ನು ನಮಗೇ ಅರ್ಥ ಆಗುವ ರೀತಿ ವಿವರಿಸ್ತಾ ಹೋಗ್ತಾರೆ. ನಡಹಳ್ಳಿ ವಸಂತ್ ಅವರು ನಾಡಿನ ಆಪ್ತ ಸಮಾಲೋಚಕರಲ್ಲಿ ಬಹಳ ಮುಖ್ಯರಾದವರು. ಮನಃಶಾಸ್ತ್ರ ಮತ್ತು ಆಪ್ತ ಸಲಹೆಯಲ್ಲಿ ಇವರು ಪರಿಣಿತರಾಗಿದ್ದಾರೆ. ತಮ್ಮ ಬದುಕಲ್ಲಿ, ತಮ್ಮ ವೃತ್ತಿ ಅನುಭವದಲ್ಲಿ ತಾವು ಕಂಡಂತಹ ಸತ್ಯಗಳು ಏನಿವೆ, ಅನುಭವಗಳು ಏನಿವೆ, ಅವುಗಳನ್ನು ಸಂಗ್ರಹಿಸಿ ಈ ಒಂದು ಪುಸ್ತಕವನ್ನು ಬರೀತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ಪುಸ್ತಕದ ಅಧ್ಯಾಯಗಳನ್ನು ಓದ್ತಾ ಇದ್ದರೆ ನನ್ನ ಬದುಕಿನ ಕಥೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನಮಗೆ ಅನಿಸುತ್ತೆ. ಅಷ್ಟು ಸಹಜವಾಗಿದೆ ಇಲ್ಲಿರ್ತಕ್ಕಂಥ ಈ ಒಂದು ಪುಸ್ತಕ. ಈಗ ನ್ಯಾಯಾಲಯಗಳ ಕಡೆ ಒಂದು ಸಲ ಹೋಗಿ ನೋಡ್ತಂದರೆ ಅದರಲ್ಲೂ ಕೌಟುಂಬಿಕ ನ್ಯಾಯಾಲಯಗಳು ಪ್ರಕರಣಗಳು ತುಂಬಿ ತುಳುಕ್ತಾ ಇವೆ ವಿಚ್ಛೇದನಕ್ಕೆ. ಒಂದು ಸಲ ಗಮನಿಸಿ ನೋಡ್ತಂದರೆ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿರೋರು ವಿದ್ಯಾವಂತರು, ಲಕ್ಷ ಸಂಪಾದನೆ ಮಾಡ್ತಾ ಇರೋರು. ಆದರೂ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ. ಇದೇನಾ ಇವರಿಗೆ ಶಿಕ್ಷಣ ವ್ಯವಸ್ಥೆ ಹೇಳಿಕೊಟ್ಟಿದ್ದು? ಶಿಕ್ಷಣ ಪದವಿಯನ್ನು ಕೊಡುತ್ತೆ, ಬದುಕಿನ ಅರ್ಥವನ್ನು ಹೇಳ್ಕೊಡೋಲ್ಲ. ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಅವರು ನಮ್ಮ ಹಾಗೆ ಮನಸ್ಸುಳ್ಳವರು, ನಮಗೆ ಭಾವನೆಗಳು ಇದ್ದ ಹಾಗೆ ಅವರಿಗೂ ಇರುತ್ತವೆ, ಬದುಕುವ ಹಕ್ಕು ನನಗೆಷ್ಟಿದೆಯೋ ಅಷ್ಟೇ ಅವರಿಗೂ ಇದೆ, ನಾನು ದುಡಿತಾ ಇದ್ದೇನೆ, ಅವರು ದುಡಿತಾ ಇದ್ದೇನೆ. ಸಂಸಾರ ಅಂದರೆ 2 ಎತ್ತುಗಳು ಇದ್ದ ಹಾಗೆ, 2 ಎತ್ತುಗಳು ನಡೆದರೆ ಮಾತ್ರ ಸಂಸಾರ ನಡೆಯೋದು. ಈ ಭಾವನೆ ಗಂಡು ಹೆಣ್ಣು ಇಬ್ಬರಿಗೂ ಇತ್ತು ಅಂದರೆ ಸಂಸಾರ ಆರಾಮವಾಗಿ ನಡ್ಕೊಂಡು ಹೋಗುತ್ತೆ. ಈ ಭಾವ ಬರಲಿಲ್ಲ ಅಂದರೆ ಅಲ್ಲಿ ವಿಚ್ಛೇದನದಲ್ಲಿ ಕೊನೆಗೊಳ್ಳುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಏನೆಲ್ಲ ತಪ್ಪುಗಳನ್ನು ಮಾಡ್ತೇವೆ ನಮ್ಮ ದಾಂಪತ್ಯದಲ್ಲಿ, ಅವುಗಳನ್ನು ಈ ಒಂದು ಪುಸ್ತಕದಲ್ಲಿ ಪುಟ್ಟ ಅಧ್ಯಾಯಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈ ಶೀರ್ಷಿಕೆಗಳನ್ನು ನೋಡಿದ್ರೇ ಆಶ್ಚರ್ಯ ಆಗುತ್ತೆ. ಆಯ್ಕೆ ಮಾಡುವುದು ಸಂಗಾತಿಯನ್ನೋ ಅಥವಾ ಸಮಸ್ಯೆಯನ್ನು? ಮಾತುಗಳ ಮರೆಯಲ್ಲಿ ಅಡಗಿರುವುದೇನು ಅಂತ ನಿಮಗೆ ಗೊತ್ತಿದೆಯಾ? ನಿಮ್ಮ ಸಂಬಂಧ ಗೋಜಲಿನಲ್ಲಿ ಹೂತು ಹೋಗಿದೆಯಾ? ನಿಮ್ಮ ತಳಮಳ ಏನೆಂದು ಯಾವತ್ತಾದರೂ ನೀವು ಗಮನಿಸಿದ್ದೀರಾ? ಭಾವನೆಗಳೇ ಮೇಲಾಟವಾಗುತ್ತೆ ದಾಂಪತ್ಯದಲ್ಲಿ. ಯಾಕೆ? ಸಂಸಾರ ಅನ್ನೋದು ವಾಸ್ತವದಲ್ಲಿ ಒಂದು ನಾಟಕ ರಂಗವ? ಎಲ್ಲರೂ ಅಭಿನಯಿಸ್ತಾರ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ? ನಮಗೆ ನಾವೇ ಪ್ರಶ್ನೆ ಕೇಳಿಕೊಂಡು ಹುಡುಕಾಟವನ್ನು ನಡೆಸಬೇಕಾಗುತ್ತೆ. ಸೊಗಸಾದ ಕೃತಿ
ಕನ್ನಡದಲ್ಲಿ ಅಪರೂಪದ ಕೃತಿ ಸಮರಸದ ದಾಂಪತ್ಯ, ಸಂತೃಪ್ತ ವೈವಾಹಿಕ ಜೀವನದ ಒಳನೋಟಗಳು, ನಡಹಳ್ಳಿ ವಸಂತ್ ಅವರು ಬರೆದಿರುವಂಥದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧೆ. ನಮಸ್ಕಾರ, ನನ್ನ ಹೆಸರು ಇಂದುಮತಿ ಎಸ್. ನಾನು ಬೆಂಗಳೂರಿನ KR ಸಮೀಪ ಇರುವ ಭಟ್ರಳ್ಳಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಸತ್ಸಂಗದಲ್ಲಿ ಭಾಗವಹಿಸೋದು, ಪದಬಂಧ ಬಿಡಿಸೋದು, ತಟ್ಟಂಥ ಕಾರ್ಯಕ್ರಮವನ್ನು ತಪ್ಪದೇ ನೋಡೋದು. ನಾನು ಶಿಕ್ಷಕಿಯಾಗಿದ್ದೆ, ಈಗ ಗೃಹಿಣಿ. ಇಂದುಮತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಾಮ ಯು ಪೆರುವಾಜೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಸಮೀಪದ ಪೆರುವಾಜೆ ಎಂಬ ಹಳ್ಳಿಯಿಂದ ಬಂದಿದ್ದೇನೆ. ನಾನು BSNL ಇಲಾಖೆಯಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್ ಆಗಿ 2022ರ ಮಾರ್ಚ್ನಲ್ಲಿ ನಿವೃತ್ತಿ ಹೊಂದಿದ್ದೇನೆ. ಸಂಗೀತ ಮತ್ತು ಸಾಹಿತ್ಯ ಕಾರ್ಯಕ್ರಮಗಳನ್ನು ಕೇಳುವುದು ನನ್ನ ಮುಖ್ಯ ಹವ್ಯಾಸ. ರಾಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಎನ್ ಲೀಲಾವತಿ ಉಪಾಧ್ಯಾಯ. ನಾನು ಭರತನಾಟ್ಯ ಗುರು. ಹಾಗೂ ನನ್ನ ಹವ್ಯಾಸ ಬಂದು TV ಯಲ್ಲಿ ತಟ್ಟಂತ ಹೇಳುವುದು, ನೋಡುವುದು ಮತ್ತು ಗುರುಗಳನ್ನೆಲ್ಲ ನೋಡಿಕೊಂಡು ನಾನೇ ನೋಡ್ತಾ ಇರೋದಷ್ಟೇ. ತುಂಬ ಸಂತೋಷ ಲೀಲಾವತಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಪಾಲ್ಕುರಿಕೆ ಸೋಮನಾಥ ಬರೆದಂಥ ಬಸವ ಪುರಾಣ ಎನ್ನುವ ಕೃತಿ. ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಜೋಸುಲ ಸದಾನಂದ ಶಾಸ್ತ್ರಿ ಅವರು. ನಮ್ಮ ಮೊದಲ ಪ್ರಶ್ನೆ. ಬಾದಾಮಿಯಲ್ಲಿ ಎಂದಿಗೂ ಬತ್ತದ ಅಗಸ್ತ್ಯ ತೀರ್ಥವಿದೆ. ಅಗಸ್ತ್ಯ ಮಹರ್ಷಿಗಳು ಬಾದಾಮಿಗೆ ಯಾಕೆ ಬಂದರು? ಇದು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ವಾತಾಪಿ ಇಲ್ವರರನ್ನು ನಾಶ ಮಾಡೋದಕ್ಕೆ, ತಪಸ್ಸನ್ನು ಮಾಡೋದಕ್ಕೆ, ಅರಸನ ಆಹ್ವಾನದ ಮೇರೆಗೆ, ಭೂತನಾಥನ ಲಿಂಗವನ್ನು ಪ್ರತಿಷ್ಠಾಪಿಸೋದಕ್ಕೆ ಬಂದರು ಅಂತ ಹೇಳ್ತಾರೆ. ಸರಿ ಉತ್ತರ ಯಾವುದು ಲೀಲಾವತಿ ಅವರ? 4ನೇದು ಭೂತನಾಥನ ಲಿಂಗ ಪ್ರತಿಷ್ಠಾಪನೆ. ಇಂದುಮತಿ. ವಾತಾಪಿ ಇರುವರ ನಾಶಕ್ಕೆ ಉತ್ತರವನ್ನು ನೋಡೋಣ. ವಾತಾಪಿ ಇಲ್ವರ ನಾಶ ಅನ್ನೋದು ಸರಿಯಾದ ಉತ್ತರ. ಬಸವ ಪುರಾಣ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಇಂದುಮತಿ ಅವರಿಗೆ. ವಾತಾಪಿ ಮತ್ತು ಇಲ್ವಲ ಅಣ್ಣ ತಮ್ಮಂದರು ಬ್ರಾಹ್ಮಣರನ್ನು ಊಟಕ್ಕೆ ಆಹ್ವಾನಿಸಿ ಆ ವಾತಾಪಿಯನ್ನು ತಮ್ಮ ಒಂದು ಕುರಿಯಾಗಿ ಬದಲಾವಣೆ ಆಗ್ತಾನಂತೆ. ಅವನನ್ನೇ ಕತ್ತರಿಸಿ ಅಡುಗೆ ಮಾಡಿ ತಿನ್ನಿಸ್ತಾರೆ. ಊಟವೆಲ್ಲ ಆದ ಮೇಲೆ ವಾತಾಪಿ ಹೊರಗೆ ಬಾ ಅಂತ ಅಣ್ಣ ಕರೆದಾಗ ಹೊಟ್ಟೆಯನ್ನು ಸೀಳ್ಕೊಂಡು ಆ ರಾಕ್ಷಸ ಬರ್ತಾನಂತೆ. ಇಬ್ಬರು ಸೇರಿ ಆ ಬ್ರಾಹ್ಮಣನನ್ನು ತಿಂತಾ ಇದ್ದರು ಅಂತ ಕಥೆ. ಅಗಸ್ತ್ಯ ಮಹರ್ಷಿಗಳು ಇದನ್ನು ನೋಡಿ ಆ ವಾತಾಪಿಯನ್ನು ತಿಂದ ಮೇಲೆ ವಾತಾಪಿ ಜೀರ್ಣೋಭವ ಅಂತ ಹೊಟ್ಟೆ ಮೇಲೆ ಕೈ ಒಂದು ಸಲ ಆಡಿಸಿದಾಗ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಅವನಿಗೆ. ಈ ರೀತಿಯಾದ ಒಂದು ಕಥೆ ಉಂಟು. ಮುಂದಿನ ಪುಸ್ತಕ ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಬೆದರಿಕೆಗೆ ಪ್ರತಿರೋಧ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಗುರು ಚನ್ನಬಸಪ್ಪ ಅವರು. ಪ್ರಶ್ನೆ. ಇಸ್ರೋ ಸಂಸ್ಥೆಯು ಲ್ಯೂಪೆಕ್ಸ್ ಜಂಟಿ ಬಾಹ್ಯಾಕಾಶ ಯೋಜನೆಯನ್ನು ಯಾವ ದೇಶದ ಸಹಯೋಗದೊಡನೆ ನಡೆಸಲಿದೆ? ಆಯ್ಕೆಗಳನ್ನು ನೋಡೋಣ. ಅಮೆರಿಕ, ಜಪಾನ್. ಹೇಳಿಮ್ಮ ಇಂದುಮತಿ. ಜಪಾನ್ ಆಯ್ಕೆ 2. ಆಯ್ಕೆ 3 ಚೀನಾ. ಆಯ್ಕೆ 4 ಫ್ರಾನ್ಸ್. ಹೇಳಿ ಲೀಲಾವತಿ. ಫ್ರಾನ್ಸ್. 2 ಕಡೆ ಹೆಣ್ಮಕ್ಳು ಜೋರಿದ್ದಾರೆ. ನೀವು ಸ್ವಲ್ಪ ಹಿಂದೆ ಬಿದ್ದರೆ ಬಸ್ಸಲ್ಲಿ ಓದೋದಕ್ಕೆ ಅವಕಾಶವೇ ಸಿಗೋಲ್ಲ. ಸ್ಪರ್ಧೆ ಸರ್ ಇದು. ಹೆಣ್ಮಕ್ಳು ಅಂತ ರಿಯಾಯಿತಿ ತೋರಿಸ್ಬೇಡಿ. ಸ್ಪರ್ಧೆ ಬಸ್ಸಲ್ಲಿ ಓದಬೇಕು. ನೋಡ್ತಾನೇ ಇದ್ದೀನಿ, ಸುಮ್ಮನೆ ನೋಡ್ತಾ ಇದ್ದೀರಾ ಅಲ್ವಾ? ಹೇಳಿಮ್ಮ ಲೀಲಾವತಿಯವರು. ಫ್ರಾನ್ಸ್ ಉತ್ತರವನ್ನು ನೋಡೋಣ. ಜಪಾನ್ ಅನ್ನೋದು ಸರಿಯಾದ ಉತ್ತರ.
ಇಂದುಮತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಭಯೋತ್ಪಾದನೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈ ಲ್ಯೂಪೆಕ್ಸ್ ಅಂದರೆ ಏನು? ಲ್ಯೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಉದ್ದ ಹೆಸರಿನ ಸಂಕ್ಷಿಪ್ತ ರೂಪ ಲ್ಯೂಪೆಕ್ಸ್ ಅಂತ. 2026ರಲ್ಲಿ ಭಾರತ ಮತ್ತು ಜಪಾನ್ ಜೊತೆಯಾಗಿ ಅಲ್ಲಿಗೆ ಬಾಹ್ಯಾಕಾಶ ನೌಕೆಯನ್ನು ಕಳಿಸ್ತಾರಂತೆ. ಈ ನೌಕೆಯಲ್ಲಿ ಒಂದು ಲ್ಯಾಂಡರ್ ಇರುತ್ತಂತೆ, ಒಂದು ರೋವರ್ ಇರುತ್ತಂತೆ, ಸುಮಾರು 350 kg ತೂಗುತ್ತಂತೆ. ಇದು 1 ಕಿಲೋಮೀಟರ್ ಪ್ರದೇಶದಲ್ಲಿ ಇರತಕ್ಕಂಥ ಚಂದ್ರನ ಒಡಲು ಏನಿದೆ ಅದನ್ನು 1 ತಿಂಗಳ ಕಾಲ ಪರೀಕ್ಷೆ ಮಾಡುತ್ತಂತೆ ಇಲ್ಲಿರ್ತಕ್ಕಂಥ ರೋವರ್. ಯಶಸ್ಸನ್ನು ಹಾರೈಸೋಣ. ಮುಂದಿನ ಪುಸ್ತಕ SL ಭೈರಪ್ಪ ಅವರು ಬರೆದ ಕಾದಂಬರಿ ಗ್ರಹಣ. ಪ್ರಶ್ನೆ: ಈ 4 ತಮಿಳು ಸಾಮ್ರಾಜ್ಯಗಳಲ್ಲಿ ಮೊದಲು ಕಾಣಿಸಿಕೊಂಡ ಸಾಮ್ರಾಜ್ಯ ಯಾವುದು? ಆಯ್ಕೆಗಳನ್ನು ನೋಡೋಣ. ಚೇರ, ಚೋಳ, ಪಾಂಡ್ಯ, ಪಲ್ಲವ. ಮೊದಲಿಗೆ ಇಂದುಮತಿ, ನಂತರ ರಾಮ. ಪಾಂಡ್ಯ. ಪಾಂಡ್ಯ ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಹೌದಾ ರಾಮ? ಚೋಳ. ಚೋಳ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪಾಂಡ್ಯ ಆಗಿತ್ತು. ಗ್ರಹಣ ಈ ಕಾದಂಬರಿ ಕೃತಿಯನ್ನು ಕೊಡ್ತಾ ಇದ್ದೇನೆ ಇಂದುಮತಿ ಅವರಿಗೆ. ಇದುವರೆಗೂ ನಾವು ಕೇಳಿದಂಥ 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟು ಹ್ಯಾಟ್ರಿಕ್ ಸಾಧಿಸಿದ್ದಾರೆ. ಇಂದುಮತಿ ಅವರು ಮಾತ್ರ ಅಲ್ಲ, ರಾಮ ಮತ್ತು ಲೀಲಾವತಿಯವರು ಸಹ ಹ್ಯಾಟ್ರಿಕ್ ಗಳಿಸಬೇಕು ಅಂತ ನಮ್ಮ ಆಸೆ. ದಯವಿಟ್ಟು ಪ್ರಯತ್ನಿಸಿ. ಈ ಪಾಂಡ್ಯ, ಚೇರ, ಚೋಳ ಇದಾರಲ್ಲ, ಇವರು ವಾಸ್ತವದಲ್ಲಿ ಅಣ್ಣ ತಮ್ಮಂದರು ಅಂತ ಒಂದು ದಂತಕಥೆ ಇದೆ. ಇವರು ತಮಿಳುನಾಡಿನ ತೂತುಕುಡಿ ಅನ್ನೋ ಹಳ್ಳಿಯಲ್ಲಿ ಇದ್ದರು ಅಂತ ಹೇಳುತ್ತೆ. ಇವರಲ್ಲಿ ಈ ಪಾಂಡ್ಯ ಅನ್ನೋದು ಇದೆಯಲ್ಲ, ಆ ಶಬ್ದದ ಅರ್ಥ ಅತ್ಯಂತ ಹಳೆಯ ನಾಡು ಅಂತ ಅರ್ಥ ಬರುತ್ತಂತೆ. ಚೋಳ ಅಂದರೆ ಹೊಸದಾಗಿ ಕಟ್ಟಿರುವಂಥ ನಾಡಿನ ಒಡೆಯರು ಅಂತ. ಚೇರ ಅಂದರೆ ಬೆಟ್ಟಗುಡ್ಡಗಳು ಅಧಿಕವಾಗಿರುವ ನಾಡಿನ ಒಡೆಯರು ಎನ್ನುವ ಅರ್ಥ ಬರುತ್ತಂತೆ. ಅವರವರ ಬಗುತಿಕೆ. ತುಂಬ ಒಳ್ಳೆಯ ಪುಸ್ತಕ, ಭಕ್ತಿಯ ಸ್ವರೂಪವನ್ನು ತಿಳಿಸುವಂಥದ್ದು. ಸುಮತಿ ಮುದ್ದೇನಹಳ್ಳಿ ಹಾಗೂ ಕಾವ್ಯ ನಾಗರಕಟ್ಟೆ ಬರೆದಿರುವಂಥದ್ದು. ಪ್ರಶ್ನೆ: 1961ರಲ್ಲಿ ನಿರ್ಮಾಣವಾದ ವಿಜಯನಗರದ ವೀರಪುತ್ರ ಚಿತ್ರವು ಯಾವ ಐತಿಹಾಸಿಕ ವ್ಯಕ್ತಿಯ ಚಿತ್ರವಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಎಚ್ಚಮ ನಾಯಕ, ಶ್ರೀಕೃಷ್ಣದೇವರಾಯ, ಹಕ್ಕ ಬುಕ್ಕ, ಯಾರೂ ಇಲ್ಲ. ಹೇಳಿ ಇಂದುಮತಿ. ಯಾರೂ ಇಲ್ಲ. ಯಾರೂ ಇಲ್ಲ ಅಂತಿದ್ದೀರಿ. ರಾಮ? ಹಕ್ಕ ಬುಕ್ಕ. ಹಕ್ಕ ಬುಕ್ಕ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಯಾರೂ ಇಲ್ಲ ಅನ್ನೋದು ಸರಿಯಾದ ಉತ್ತರ. ಕಥೆ ನಡೆಯೋದು ವಿಜಯನಗರ ಕಾಲದಲ್ಲೇ, ಅನುಮಾನ ಏನೂ ಇಲ್ಲ. ಆದರೆ ಅಲ್ಲಿ ಬರುವ ಕಥೆ ಪಾತ್ರಗಳು ಏನಿದೆ ಇದು ಸಂಪೂರ್ಣವಾಗಿ ಕವಿ ಕಲ್ಪನೆ. ಈ ಚಿತ್ರದ ಹಾಡು ಅಪಾರ ಕೀರ್ತಿ ಗಳಿಸಿ ಬೆರೆವ ಮೌಲ್ಯ ನಾಡಿದು ಏನು PBS ಹಾಡಿದ್ದಾರೆ ಎಲ್ರಿಗೂ ಗೊತ್ತು. ಈ ಹಾಡು ಗೊತ್ತಿಲ್ಲದೆ ಇರೋ ಕನ್ನಡಿಗನೇ ಇಲ್ಲ ಅಂತ ಹೇಳ್ಬೋದು. ಆದರೆ ಚಿತ್ರದ ಕಥೆ ಮಾತ್ರ ಸಂಪೂರ್ಣ ಕಾಲ್ಪನಿಕ. ಮಾತಾಪಿತೃಗಳ ಕೊಡುಗೆ. ಅಶೋಕ್ S. ಪರ್ವತಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ನ, ಸ, ತಿ, ರ, ನೆ. ನ ಎರಡನೇ ಮನೆಯಲ್ಲಿ ನ, ನಾಲ್ಕನೇ ಮನೆಯಲ್ಲಿ ಸ, 6ನೇ ಮನೆಯಲ್ಲಿ ತಿ, 8ನೇ ಮನೆಯಲ್ಲಿ ರ, 10ನೇ ಮನೆಯಲ್ಲಿ ನೆ. ಕನ್ನಡ ಸರತಿಯ ರವಾನೆ. ಕನ್ನಡ ಸರತಿಯ ರವಾನೆ. ಕನ್ನಡ ಸರತಿಯ ರವಾನೆ ಏನಮ್ಮ ಹಾಗಂದ್ರೆ? ನಂಗೆ ಅರ್ಥವಾಗಲಿಲ್ಲ. ಕನ್ನಡ ಹೇಳಿರಮ್ಮ. ಕನ್ನಡ ಸರಸ್ವತಿಯ ಅರಮನೆ. ಸರಸ್ವತಿ ಸ್ವ ಇಲ್ಲ, ಎಲ್ಲಿ ಬರುತ್ತೋ ಗೊತ್ತಿಲ್ಲ ನನಗೆ. ನೋಡೋಣ. ಇಂದುಮತಿ ಏನಾದರೂ ಉತ್ತರ ಕೊಡ್ತಾರಾ? ಇಂದುಮತಿ ಅವರೇ? ಕನ್ನಡ ಸರತಿಯ
ರವಾನೆ ಅಲ್ಲ ಅಂತ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ. ಉನ್ನತ ಸಮಿತಿಯ ರಚನೆ ವಿಚಾರಣೆ ಮಾಡೋದಕ್ಕೆ ಸರ್ಕಾರ ಉನ್ನತ ಸಮಿತಿಯನ್ನು ರೂಪಿಸಿದೆ. ಮುಂದಿನ ಪುಸ್ತಕ ಸದನದಲ್ಲಿ ಭೂಪತಿ, ಸಂಪಾದಕರು LN ಮುಕುಂದರಾಜ್, ಪ್ರೊಫೆಸರ್ ಪದ್ಮಾ T ಚಿನ್ಮಯಿ ಅವರು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 54 ಕೂಡು 39, 58 ಕಳೆ 12, 26 ಗುಣಿಸು 12, 171 ಭಾಗಿಸು 9. ಲೀಲಾವತಿಯವರ ಉತ್ತರ 200. ರಾಮ ಮತ್ತು ಇಂದುಮತಿ ಬಜರ್ ಒತ್ತಿದ್ದಾರೆ. ಅಂತಿಮ ಉತ್ತರ 470. 4-7-0. ಹೌದಾ? ರಾಮ ಇನ್ನೂ ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 93, 46, 312, 19. ಎಲ್ಲವನ್ನು ಕೂಡಿದ್ರೆ 470. ಈ ಉತ್ತರವನ್ನು ಇಂದುಮತಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸದನದಲ್ಲಿ ಭೂಪತಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮುಂದೆ ನಾವು ಕೊಡಲಿದ್ದೇವೆ ಕೃಷಿ ಸಂಭ್ರಮ ಎನ್ನುವ ಪುಸ್ತಕ. ಡಾಕ್ಟರ್ G ಶರಶ್ಚಂದ್ರ ರಾನಡೆ ಈ ಪುಸ್ತಕವನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಖಾಜಿ ಸಜದ್ ಅಲಿ, ಕಲ್ಬೆ ಸಾದಿಕ್, ಮೌಲಾನಾ ವಹೀಯುದ್ದೀನ್ ಖಾನ್, ಗುಲ್ಫಮ್ ಅಹಮದ್. ಮೊದಲಿಗೆ ರಾಮ, ಆನಂತರ ಇಂದುಮತಿ. ಗುಲ್ಫಮ್ ಅಹಮದ್ ನಾಲ್ಕನೇದು ಗುಲ್ಫಮ್ ಅಹಮದ್ ಅಂತ ಹೇಳ್ತಾ ಇದ್ದಾರೆ. ಇಂದುಮತಿ ಮೊದಲನೇದು ಖಾಜಿ ಸಜದ್ ಅಲಿ. ಉತ್ತರವನ್ನು ನೋಡೋಣ. ಖಾಜಿ ಸಜದ್ ಅಲಿ ಉತ್ತರ ಸರಿಯಾಗಿದೆ. ಕೃಷಿ ಸಂಭ್ರಮ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಇಂದುಮತಿ ಅವರಿಗೆ. ಪದ್ಮಶ್ರೀ ಕರ್ನಲ್ ಖಾಜಿ ಸಜ್ಜದ್ ಅಲಿ ಜಹೀರ್ ಅಂತ ಇವರ ಪೂರ್ತಿ ಹೆಸರು. ಮಿಲಿಟರಿಯಲ್ಲಿ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸಿದವರು. ಬಾಂಗ್ಲಾದೇಶ್ ವಿಮುಕ್ತಿಯಲ್ಲಿ ಇವರು ಪ್ರಧಾನ ಪಾತ್ರ ವಹಿಸ್ತಾರೆ. ಹಾಗಾಗಿ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಅಪ್ಸರೆ ಕಥಾ ಸಂಕಲನ, TR ವರದರಾಜನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬ, ವಿ, ರು, ನ, ಮಾ, ತ, ಹು, ಜೆ. ಹು. ಬ, ವಿ, ರು, ನ, ಮಾ, ತ, ಹು. ಹ, ಹ, ಹು, ಜೆ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಿಗಾದರೂ ಹೊಳೆದಿದ್ದರೆ ಬಜರ್ ಒತ್ತಬಹುದು, ಇಲ್ಲಾಂದರೆ ಉತ್ತರವನ್ನು ನೋಡೋಣ. ಉತ್ತರ: ಬಹುಮಾನ ವಿಜೇತರು. ಬಹಳ ಸರಳವಾಗಿತ್ತು ಉತ್ತರ. ಈಗ ನಾವು ಬಂದಿದ್ದೇವೆ 3 ಪುಸ್ತಕಗಳನ್ನು ಪಡೆಯೋಕ್ಕೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಶತ್ರುವೇ ಇಲ್ಲದ ಶಿವ ಅಥವಾ ಧರ್ಮರಾಯ, ದಪ್ಪವಾಗಿರುವ ಬಟ್ಟೆಯ ಹೊದಿಕೆ, ಅನುಮಾನ. ಮೊದಲಿಗೆ ಬಜರುತ್ತಿದ್ದಾರೆ ಇಂದುಮತಿ. 1 ಉತ್ತರ. ಅಜಾತಶತ್ರು. ಅಜಾತಶತ್ರು. ಉತ್ತರವನ್ನು ನೋಡೋಣ. ಅಜಾತಶತ್ರು ಉತ್ತರ ಸರಿಯಾಗಿದೆ. ಮಧುರ ಗಣಪನ ಮುಕ್ತಕಗಳು ಗಣಪತಿ ಭಟ್ಟ ಬರೆದಿರುವಂಥದ್ದು ಕೊಟ್ಟಿದ್ದೇವೆ. 2 ಉತ್ತರ. ಸರ್ ಕಾಣ್ತಾ ಇಲ್ಲ ಸ್ವಲ್ಪ. ದಪ್ಪವಾಗಿರುವ ಬಟ್ಟೆಯ ಹೊದಿಕೆ. ಮಧ್ಯದ ಅಕ್ಷರ ಜ. ಜ ದೀರ್ಘವಾದದ್ದು. 3 ಅಕ್ಷರಗಳ ಶಬ್ದ. ಜ. ರಾಮ ಮತ್ತು ಲೀಲಾವತಿ ತಾವು ಬಜರುತ್ತಬಹುದು, ಉತ್ತರ ಕೊಡು. ದಪ್ಪವಾದ. ದಪ್ಪವಾಗಿರುವ ಬಟ್ಟೆಯ ಹೊದಿಕೆ. ರಜಾಯಿ. ಬಜರ್ ಒತ್ತಿದ್ದೀರಾ? ಪರವಾಗಿಲ್ಲ ಒತ್ತಿದ್ದೀರಾ. ರಜಾಯಿ. ಉತ್ತರವನ್ನು ನೋಡೋಣ. ರಜಾಯಿ ಉತ್ತರ ಸರಿಯಾಗಿದೆ. 3 ಉತ್ತರ. ಅನುಮಾನ. ಮಧ್ಯದ ಅಕ್ಷರ ಶ. ಸಂಶಯ. ಸಂಶಯ. ಉತ್ತರವನ್ನು ನೋಡೋಣ. ಸಂಶಯ ಉತ್ತರ ಸರಿಯಾಗಿದೆ. 3 ಶಬ್ದಗಳಿಗೆ ಉತ್ತರ ಕೊಟ್ಟಿದ್ದಾರೆ ಇಂದುಮತಿ ಅವರು. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ಮತ್ತು ತಿಳುವಳಿಕೆ ಎನ್ನುವ 1 ಪುಸ್ತಕ, ಸೊಪ್ಪೆ ಸಂಪತ್ತು ಎನ್ನುವ ಪಿ ಚಂದ್ರಿಕಾ ಅವರ ಸೊಗಸಾದ ಕೃತಿ ಕೊಟ್ಟಿದ್ದೇನೆ ಇಂದುಮತಿ ಅವರಿಗೆ. ಈಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಇಂದುಮತಿ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಸರಿ. ಮೊದಲ ಪ್ರಶ್ನೆ: ಬಾದರಾಯಣ ಸಂಬಂಧ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬಹಳ ಹಳೆಯ ಸಂಬಂಧ, ಸುತ್ತು ಬಳಸಿನ ಸಂಬಂಧ. ಬಹಳ ಹಳೆಯ ಸಂಬಂಧ. ಮುಂದಿನ ಪ್ರಶ್ನೆ: ಉಪಶಮನ ಹೊಂದು, ಅಡಗಿಕೋ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಣಗು, ಒಣಗು. ಅಣಗು. ಮುಂದಿನ ಪ್ರಶ್ನೆ: ಅಗಸ್ತ್ಯರ ಶಾಪದಿಂದ ಹೆಬ್ಬಾವಾಗಿ ಭೀಮನನ್ನು ಹಿಡಿದ ರಾಜ ಯಾರು? ನಹುಷ, ಅಜ. ಅಜ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಯಾರದ್ದೋ ದುಡ್ಡು? ಎಲ್ಲಮ್ಮನ ಜಾತ್ರೆ. ಎಲ್ಲಮ್ಮನ ಜಾತ್ರೆ. 5ನೇ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನಾನು ಬಾಯಿ ಬಿಟ್ಟರೆ ಏನು ಭಂಗವಾಗುತ್ತದೆ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಾದರಾಯಣ ಸಂಬಂಧ ಅಂದರೆ ಸುತ್ತು ಬಳಸಿದ ಸಂಬಂಧ ಅದು. 2ನೇ ಪ್ರಶ್ನೆಗೆ ಉತ್ತರ ಅಣಗು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ನಹುಷ ಆಗಿದ್ದ ಅಜ ಅಂತ ತಾವು ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ. ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಮೌನ, ಬಾಯಿ ಬಿಟ್ಟರೆ ಮೌನ ಭಂಗವಾಗುತ್ತೆ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಾಮ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಕಿಡಿಕಾರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಿಟ್ಟಿಗೇಳು, ಹೊಟ್ಟೆಯಲ್ಲಿ ಸಂಕಟ ಹೆಚ್ಚಾಗು. ಸಿಟ್ಟಿಗೇಳು. ಮುಂದಿನ ಪ್ರಶ್ನೆ: ಆಕ್ರಮಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಣಸು, ಬಣಸು. ಹಣಸು. ಮುಂದಿನ ಪ್ರಶ್ನೆ: ಭಗೀರಥನು ಸ್ವರ್ಗದಿಂದ ತಂದ ಗಂಗೆಯನ್ನು ಯಾರು ಕುಡಿದು ಬಿಟ್ಟರು? ಜಹ್ನು, ದುರ್ವಾಸ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರಂತೆ. ಈ ಒಗಟನ್ನು ಬಿಡಿಸಿ. ನಾನು ಓಡುವೆ ಆದರೆ ನಡೆಯಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕಿಡಿ ಕಾರು, ಸಿಟ್ಟಿಗೇಳು ಸರಿಯಾಗಿದೆ. 2 ಉತ್ತರ ಆಕ್ರಮಿಸು, ಅಣಸು ಸರಿಯಾಗಿದೆ. 3 ಉತ್ತರ ಜಹ್ನು, ಹಾಗಾಗಿ ಗಂಗೆಯನ್ನು ಜಾಹ್ನವಿ ಅಂತ ನಾವು ಕರಿತೇವೆ.
4ನೇ ಪ್ರಶ್ನೆಗೆ ಉತ್ತರ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಅಥವಾ ಬಂದ ಹಾಗೆ ಉತ್ತರ ಸರಿಯಾಗಿದೆ ಅಂತ ಭಾವಿಸೋಣ. 5ನೇ ಪ್ರಶ್ನೆಗೆ ಇದು ನದಿಯ ನೀರು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಲೀಲಾವತಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕಿವಿ ಕಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಚಾಡಿ ಹೇಳು, ಕೋಪವನ್ನು ತೋರು. ಕೋಪವನ್ನು ತೋರು. ಮುಂದಿನ ಪ್ರಶ್ನೆ. ಸಜ್ಜಾಗು, ರಚಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಣಿ, ಆಣಿ. ಅಣಿ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಅಜಾತಶತ್ರು ಎಂಬ ಬಿರುದು ಯಾರಿಗೆ ದೊರೆತಿತ್ತು? ಭೀಷ್ಮನಿಗೆ, ಯುಧಿಷ್ಠಿರನಿಗೆ? ಯುಧಿಷ್ಠಿರನಿಗೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತುಟಿಯ ಮೀರಿದ ಮಾತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನಗೆ ಕಣ್ಣಿದ್ದರೂ ನಾನು ನೋಡಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕಿವಿ ಕಚ್ಚು ಅಂದರೆ ಚಾಡಿ ಹೇಳೋದು. 2ನೇ ಪ್ರಶ್ನೆಗೆ ಉತ್ತರ ಇದು ಅಣಿ ಆಗಿತ್ತು, ತಾವು ಅಣಿ ಅಂತ ಹೇಳಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಯುಧಿಷ್ಠಿರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ತುಟಿಯ ಮೀರಿದ ಮಾತು ತನಗೇ ಕುತ್ತು ತಂತು. 5ನೇ ಪ್ರಶ್ನೆಗೆ ಉತ್ತರ ಸೂಜಿ. ಒಂದೇ ಒಂದು ಕಣ್ಣಿರುತ್ತೆ, ಆದರೆ ಅದು ನೋಡಲ್ಲ. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗಲ್ಲ, 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲಿಗೆ ಇಂದುಮತಿ ಅವರಿಗೆ ನಾವು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ತಮಗೆ ದೊರೀತಾ ಇದೆ ಒಟ್ಟು 11 ಪುಸ್ತಕಗಳು. 11 ಪುಸ್ತಕಗಳು. ಅಭಿನಂದನೆಗಳು. ದಯವಿಟ್ಟು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾದದಕ್ಕೆ ಭಾಳ ಸಂತೋಷ. ಮತ್ತೂ ಒಂದು ಸೊಗಸಾದ ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ಶ್ರೀಮದ್ ಭಗವದ್ಗೀತಾ ಮತ್ತು ಕಗ್ಗ ತಾತ್ಪರ್ಯ ಶ್ರೀಕಾಂತ್ ಅವರು ಬರೆದಿರುವಂಥದ್ದು. ತುಂಬ ಚೆನ್ನಾಗಿದೆ ಈ ಪುಸ್ತಕ. ತಮಗೆ ವಿಶೇಷ ಬಹುಮಾನ. ರಾಮ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಲೀಲಾವತಿಯವರಿಗೆ 2 ಸೊಗಸಾದ ಪ್ರತಿ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.